ನಾವ್ ಆಕ್ಚುಲಿ ಒಂದು 500 ಕಿಲೋಮೀಟರ್ ಗದಗ್ಲಿಂತ್ರ ಮ್ಯಾಚ್ ನೋಡಕ್ ಬಂದಿದ್ವಿ. ಆಕ್ಚುಲಿ ನಮ್ ಕ್ಯಾಪ್ಟನ್ ಒಂದು ಮಾತು ಹೇಳ್ಬೇಕು ನಾ ಇಲ್ಲಿ. ಅವ್ರು ಬ್ಯಾಟಿಂಗ್ ಪ್ರಾಕ್ಟೀಸ್ ಬಿಟ್ಟು ಮನ್ಯಾಗ ಕುಂತು ಇಲ್ಲ ಗ್ರೌಂಡ್ನಾಗ ಕುಂತು ಟಾಸ್ ಕಾಯಿನ್ ಪ್ರಾಕ್ಟೀಸ್ ಮಾಡಿದ್ರೆ ಚಲೋ ಆಗತ್ತ. ಟಾಸ್ ಗೆಲ್ಲೋ ಮಾರ ನೀನ್. ಟಾಸ್ ಗೆದ್ರೆ ಮ್ಯಾಚ್ ಅರ್ಧ ಗೆಲ್ತೀವಿ ನಾವು ಬೆಂಗಳೂರಿನಾಗ. ಟಾಸ್ ಗೆಲ್ಲಂಗಿಲ್ಲ, ಮ್ಯಾಚ್ ಅಲ್ಲಿ ಗೆಲ್ಬೇಕು. ಟಾಸ್ ಗೆಲ್ಲದ ನಾವು ಟಾಸ್ ಗೆದ್ದಿದ್ರೆ ಇವತ್ತಿಗೆ ಮ್ಯಾಚ್ 101% ಗೆಲ್ತಿದ್ವಿ. ಅಂತ ಬ್ಯಾಟಿಂಗ್ ಲೈನಪ್ ನಮ್ದು ಸ್ಟ್ರಾಂಗ್ ಇತ್ತು. ಅದೇನೋ ಗೊತ್ತಿಲ್ಲ, ಮಾಟ ಮಂತ್ರ ಏನೋ ಮಾಡ್ಸಾರ ಏನೋ ಗೊತ್ತಿಲ್ಲ. ಹೋಮ್ ಗ್ರೌಂಡ್ ಅಂದ್ರೆ ನಮ್ಗೆ ಆಗೇ ಬರೋಲ್ಲ ಈ ಸರಿ. ಹೋಮ್ ಗ್ರೌಂಡ್ ನಾಗ ಸೋಲ್ತೀವಿ, ಮಳಿ ಬರುತ್ತೆ. ಮಳಿ ಇವತ್ತು ಅಕಸ್ಮಾತ್ ಬಂತ, ಇನ್ನೊಂದ್ ಸ್ವಲ್ಪ ಎಡಿಷನಲ್ ಓವರ್ಸ್ ಇದ್ದಿದ್ರೆ ಸ್ವಲ್ಪ ಸ್ಕೋರ್ ಟೀಮ್ ಡೇವಿಡ್ ಆಡಿದ ರೀತಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಗೆಲ್ಲಕ್ ಚಾನ್ಸ್ ಇರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡಕ್ ಬರಲ್ಲ. ಪಿಚ್ ಇದ್ದಾಗ ಸ್ಕೋರ್ ಕಮ್ಮಿ ಆಗೋದು ಫಸ್ಟ್ ಬ್ಯಾಟಿಂಗ್ ಕಾಮನ್ ಅದು ಏನೋ ರಜತ್ ಪಟ್ಟಿದಾರ್ ಮ್ಯಾಗ ನಮ್ಗೆ ಸಿಟ್ಟು ಬರಾಕ್ ಕುಂತೈತಿ. ಅವ್ರು ಬ್ಯಾಟಿಂಗ್ ಪ್ರಾಕ್ಟೀಸ್ ಬಿಟ್ಟು ಬಿಡ್ಬೇಕು. ಬರೇ ಟಾಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅರ್ಧ ಮ್ಯಾಚ್ ಗೆಲ್ತೀವಿ ನಾವು. ಟಾಸ್ ಕ್ರಿಕೆಟ್ ಒಳಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗೆಲ್ಲ T20 ಫಾರ್ಮೆಟ್ ಆಗಿದ್ರಿಂದ ಫಸ್ಟ್ ಬ್ಯಾಟಿಂಗ್ ಗೆಲ್ಲೋ ಚಾನ್ಸಸ್ ಕಡಿಮೆ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಜಾಸ್ತಿ ಚಾನ್ಸಸ್ ಇರುತ್ತೆ. ಟಾಸ್ ಗೆದ್ರೆ ಅರ್ಧ ಮ್ಯಾಚ್ ಗೆಲ್ಬಹುದು. ಎಲ್ಲಾ ಬೌಲಿಂಗ್ ಯೂನಿಟ್ ಚೆನ್ನಾಗೈತಿ. ಏನೋ ಗೊತ್ತಿಲ್ಲ, ಅದು ಒಂದು ಹೋಮ್ ಗ್ರೌಂಡ್ ನಮ್ಗೆ ಇದಾಗೈತಿ. ಅವೇ ಮ್ಯಾಚಸ್ ನಾವ್ ಏನೋ ಇದಾವಲ್ಲ ಎಲ್ಲಾದ್ರಾಗ ಗೆದ್ದೀವಿ. ಈಗ ನೆಕ್ಸ್ಟ್ ಚೆನ್ನೈದವ್ರ ಜೊತೆನೂ ಮ್ಯಾಚ್ ಐತಿ ನಮ್ಮ ಬೆಂಗಳೂರಾಗ. ಯಾವ್ದು ಗೆಲ್ತಿರೋ ಇಲ್ಲ ಗೊತ್ತಿಲ್ಲ. ಚೆನ್ನೈದವ್ರ ಜೊತೆ ಮಾತ್ರ